ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಮಂಗಳಕರವಾದಂಥ ದಿನವಾದ ಅಕ್ಷಯ ತೃತೀಯ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಅಕ್ಷಯ ತೃತೀಯದ ಕೃತಿಯ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವರ್ಷದ 365 ದಿನಗಳಲ್ಲಿ ಕೆಲವೊಂದು ದಿನಗಳು ಅತ್ಯಂತ ಶುಭಕರವಾದಂಥ ದಿನಗಳು ಅಂತ ಪರಿಗಣನೆ ಮಾಡಲಾಗಿದೆ. ಅದರಲ್ಲಿ ಈ ಅಕ್ಷಯ ತೃತೀಯ ಅತ್ಯಂತ ಶ್ರೇಷ್ಠವಾದಂತಹ ದಿನ ಅಂತ ಹೇಳ್ಬೋದು. ಈ ದಿನದಲ್ಲಿ ನೀವು ಯಾವುದೇ ರೀತಿಯಾದಂಥ ಬೆಲೆ ಬಾಳುವಂತಹ ವಸ್ತುವನ್ನು ಕೊಂಡುಕೊಂಡ್ರೆ ಅಥವಾ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದರೆ ಆ ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ಬೋದು, ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಅಕ್ಷಯ ತೃತೀಯ ದಿವಸ ಹೆಚ್ಚಿನ ಜನರು ಚಿನ್ನ, ಬೆಳ್ಳಿ, ವಾಹನಗಳನ್ನು ಖರೀದಿ ಮಾಡಿದರೆ, ಇನ್ನು ಕೆಲವರು ಮದುವೆ, ಗೃಹ ಪ್ರವೇಶ, ನಾಮಕರಣ, ಅಕ್ಷರಾಭ್ಯಾಸ ಈ ರೀತಿ ಶುಭ ಕಾರ್ಯಗಳನ್ನು ಮಾಡ್ತಾರೆ. ಹಾಗಿದ್ರೆ ಈ ವರ್ಷ ಈ ಶುಭಕರವಾದಂತಹ ದಿನ ಅಕ್ಷಯ ತೃತೀಯ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಏಪ್ರಿಲ್ 19ನೇ ತಾರೀಕು ಭಾನುವಾರ ದಿವಸ ಸಹ ಬಂದಿದೆ. ಇವಾಗ ಕೃತಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಕ್ಷಯ ತೃತೀಯದ ಕೃತಿಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿವಸ ಬೆಳಗ್ಗೆ 10:49 ಆರಂಭವಾಗಿ ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ 7:07 ಅಂತ್ಯವಾಗ್ತಾ ಇದೆ. ಇಲ್ಲಿ ಸರಿಯಾಗಿ ತೃತೀಯ ತಿಥಿಯವನ್ನು ಗಮನಿಸಿದರೆ ಅಕ್ಷಯ ತೃತೀಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂತ ಗೊಂದಲ ಉಂಟಾಗೋದು ಸಹಜ. ಯಾಕಂದರೆ ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ತೃತೀಯ ತಿಥಿ ಏನಿದೆ ಅದು ಏಪ್ರಿಲ್ 19ನೇ ತಾರೀಕು ಬಂದಿದೆ. ಆದರೆ ಸೂರ್ಯ ಉದಯ ಆಗುವಂತಹ ತಿಥಿ ಏಪ್ರಿಲ್ 20ನೇ ತಾರೀಕು ಸೋಮವಾರ ದಿವಸ ಬರ್ತಾ ಇದೆ. ಹಾಗಾಗಿ ನಾವು ಯಾವ ದಿನವನ್ನು ಕನ್ಸಿಡರ್ ಮಾಡಬೇಕು, ನಾವು ಯಾವ ದಿನ ಅಕ್ಷಯ ತೃತೀಯದ ಪೂಜೆಯನ್ನು ಮಾಡಬೇಕು, ಯಾವ ದಿನ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಗೊಂದಲ ಉಂಟಾಗಿದೆ. ಅದಕ್ಕೆ ನಾನು ಉತ್ತರವನ್ನು ಆದಷ್ಟು ಸರಿಯಾದ ರೀತಿಯಲ್ಲಿ ತಿಳಿಸಿಕೊಡ್ತಾ ಪ್ರಯತ್ನ ಪಡ್ತೀನಿ. ಈ ಸಲ ಅಕ್ಷಯ ತೃತೀಯದ ಪೂಜೆಯನ್ನು ನೀವು 2 ದಿವಸಗಳು ಕೂಡ ಮಾಡ್ಬೋದು. ಏಪ್ರಿಲ್ 19ನೇ ತಾರೀಕು ಕೂಡ ಮಾಡ್ಬೋದು, ಏಪ್ರಿಲ್ 20ನೇ ತಾರೀಕು ಕೂಡ ಮಾಡ್ಬೋದು. ಆದರೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ 19ನೇ ತಾರೀಕು ಸೂಕ್ತ. ಯಾಕಂದರೆ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:27 ತೃತೀಯದ ತಿಥಿ ಮುಗಿದು ಹೋಗ್ತಾ ಇದೆ. ಹಾಗಾಗಿ ಅಷ್ಟು ಬೆಳಗ್ಗೆ ಯಾವುದೇ ಚಿನ್ನದ ಅಂಗಡಿ ಬೆಳಗ್ಗೆ ತೆಗೆದಿರುವುದಿಲ್ಲ. ಹಾಗಾಗಿ ಈ ಕಾರಣ ಅವತ್ತಿನ ದಿವಸ ಚಿನ್ನ ಖರೀದಿ ಮಾಡೋದು ಕಷ್ಟ. ಹಾಗಾಗಿ ಅಕ್ಷಯದ ತೃತೀಯ ತಿಥಿ ಇರುವಾಗಲೇ ನೀವು ಚಿನ್ನ ಖರೀದಿ ಮಾಡಿದರೆ ಅದಕ್ಕೆ ಒಳ್ಳೆಯ ಮಹತ್ವ ಇರುತ್ತೆ. ಹಾಗಾಗಿ ಆದಷ್ಟು ಚಿನ್ನ, ಬೆಳ್ಳಿ ಅಥವಾ ಬೇರೆ ಯಾವುದೇ ಬೆಲೆ ಬಾಳುವಂಥ ವಸ್ತುವನ್ನು ಕೊಂಡುಕೊಳ್ಬೇಕು ಅಂತ ಇದ್ದರೆ ನೀವು ಏಪ್ರಿಲ್ 19ನೇ ತಾರೀಕು ಕನ್ಸಿಡರ್ ಮಾಡಿ ಪೂಜೆಯನ್ನು. ಬೇಕಿದ್ದರೆ 19ನೇ ತಾರೀಕು ಕೂಡ ಮಾಡ್ಬೋದು, 20ನೇ ತಾರೀಕು ಕೂಡ ಬೆಳಗ್ಗೆ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. 7:30 ಒಳಗಡೆ ನೀವು ಪೂಜೆಯನ್ನು ಮುಕ್ತಗೊಳಿಸಬಹುದು. ಇವಾಗ ಏಪ್ರಿಲ್ 19ನೇ ತಾರೀಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಪೂಜಾ ಮುಹೂರ್ತವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10:49 ಮಧ್ಯಾಹ್ನ 12:19 ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ. ಆ ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಕುಬೇರ ಲಕ್ಷ್ಮೀ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆಯನ್ನು ನೀವು ಮಾಡ್ಬೋದು ಇನ್ನು ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯದ ಪೂಜೆಯನ್ನು ಮಾಡುವವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು. ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ 5:30ರಿಂದ 7:45 ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು. ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಬೆಳಗ್ಗೆ 7:15 ಒಳಗಡೆ ನೀವು ಪೂಜೆ ಮುಗಿಸಿದರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಇನ್ನು ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ, ಯಾವ ದಿನ ನಾವು ಚಿನ್ನವನ್ನು ಖರೀದಿ ಮಾಡಿದರೆ ಒಳ್ಳೆಯದು, ಹಾಗೆ ಯಾವ ದಿನ ಪೂಜೆ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ. ಅಕ್ಷಯ ತೃತೀಯ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ
ತಿಳಿಸಿಕೊಡ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.